ಸ್ವಚ್ಛಂದವಾಗಿರುವಂತಹ ಒಂದು ಪರಿಸರ, ಅದರ ನಡುವೆ ಇರುವಂತಹ ಸುಂದರವಾದ ಕೆರೆ. ಈ ಕೆರೆಯ ದಂಡೆಯ ಮೇಲ್ಗಡೆ ಇರುವಂತಹ ದೇವಸ್ಥಾನಕ್ಕೆ ನಾನಿವತ್ತು ಬಂದಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆದಿತ್ಯ ಹರ್ಡಿಕರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬಂದಿರುವಂಥದ್ದು ಶ್ರೀ ಕಪಿಲೇಶ್ವರ ದೇವಸ್ಥಾನಕ್ಕೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಆರ್ಗ ಮಾರ್ಗವಾಗಿ 16 ಕಿಲೋಮೀಟರ್ ದೂರದಲ್ಲಿರುವಂತಹ ದವಣೆಬೈಲು ಅನ್ನೋ ಊರಲ್ಲಿ ಈ ಒಂದು ದೇವಸ್ಥಾನ ಇದೆ. ಅಂದಾಜು 11ನೇ ಶತಮಾನದ ಈ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಕಾಲದಾಗಿದೆ. ಹಾಗಾದರೆ ಬನ್ನಿ ಈ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಈಗ ನಾನು ದೇವಸ್ಥಾನದ ಹೊರಭಾಗದಲ್ಲಿ ನಿಂತಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ. ಇದು ತುಂಬ ದೊಡ್ಡ ದೇವಸ್ಥಾನ ಅಲ್ಲದೆ ಇರ್ಬೋದು, ಆದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನನ ಹೊರಗಡೆಯಿಂದ ನೋಡೋದಾದರೆ ಈ ದೇವಸ್ಥಾನಕ್ಕೆ 3 ಕಡೆಯಿಂದ ಪ್ರವೇಶ ಇದೆ. ನಾನೀಗ ಪೂರ್ವ ಅಂದರೆ ಈ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಪ್ರವೇಶ ದ್ವಾರದಲ್ಲಿ ಇದ್ದೀನಿ. ನೀವು ಗೋಡೆ ಮೇಲೆಲ್ಲ ಕೆತ್ತನೆಗಳನ್ನು ನೋಡ್ಬೋದು. ತುಂಬ ಎತ್ತರದ ದೇವಸ್ಥಾನ ಏನಲ್ಲ, ನೀವು ನೋಡ್ಬೋದು ಇಷ್ಟೇ ಹೈಟ್ ಇರೋದು ದೇವಸ್ಥಾನ. ದೇವಸ್ಥಾನದ ಸುತ್ತ ಕೂಡ ಒಳ್ಳೆಯ ಕೆತ್ತನೆಗಳನ್ನು ನೋಡ್ಬೋದು. ಈಗ ನೀವು ನೋಡ್ತಾ ಇರೋದು 2ನೇ ಅಂದರೆ ದಕ್ಷಿಣದ ಕಡೆಯಿಂದ ಇರುವಂತಹ ಪ್ರವೇಶ ದ್ವಾರನ. ಈ ದೇವಸ್ಥಾನದ ಸುತ್ತಲೂ ಇದೇ ಥರ ಕೆತ್ತನೆಗಳಿದ್ದಾವೆ, ಇಲ್ಲೂ ಕೂಡ ನೀವು ನೋಡ್ಬೋದು. ಈಗ ನೀವು ಒಂದು ಗೂಡಿನ ಥರ ರಚನೆಯನ್ನು ನೋಡ್ತಿದ್ದೀರಲ್ಲ, ಇದನ್ನ ದೇವಕೋಷ್ಟಕ ಅಂತ ಕರೀತಾರೆ. ದೇವಕೋಷ್ಟಕ ಅಂದರೆ ದೇವರ ಮೂರ್ತಿಯನ್ನು ಇರಿಸುವಂತಹ ಒಂದು ಜಾಗ. ಈ ರೀತಿಯ ರಚನೆ ದಕ್ಷಿಣ, ಪಶ್ಚಿಮ ಹಾಗೆ ಉತ್ತರ ಈ 3 ದಿಕ್ಕುಗಳಲ್ಲಿ ನಾವು ನೋಡಬಹುದು. ಆದರೆ ಯಾವುದೇ ಒಂದು ದೇವಕೋಷ್ಟಕಗಳಲ್ಲೂ ನಾವು ಮೂರ್ತಿಗಳನ್ನು ನೋಡೋದಕ್ಕೆ ಸಿಗೋದಿಲ್ಲ. ಇದು 3ನೇ ಅಂದರೆ ದಕ್ಷಿಣದಲ್ಲಿರುವಂತಹ ಪ್ರವೇಶ ದ್ವಾರ. ದೇವಸ್ಥಾನವನ್ನು ಹೊರಗಡೆಯಿಂದ ನೋಡಾಯಿತು, ಒಳಗಡೆಯಿಂದ ನೋಡೋಣ ಬನ್ನಿ ಹೇಗಿದೆ ದೇವಸ್ಥಾನದ ಒಳಗೆ ಅಂತ. ನಾವು ಬರ್ತಾ ಇದ್ದ ಹಾಗೆ ಮಂಟಪದ ಸುತ್ತ ನಮಗೆ ಫಸ್ಟಿಗೆ ಕಣ್ಣಿಗೆ ಬೀಳೋದು ಈ ಕಂಬಗಳು. ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ಅಂದರೆ ಆ ಕಂಬಗಳ ಮೇಲೆ ನೀವು ನೋಡ್ಬೋದು, ಕಂಬಗಳ ಮೇಲೂ ಕೆತ್ತನೆ ಇದೆ. ಮಂಟಪದ ಮಧ್ಯಭಾಗದಲ್ಲಿ 4 ಸಾಲು 4 ಕಂಬಗಳು, ಅಂದರೆ ಒಂದು ಸಾಲಲ್ಲಿ 4 ಕಂಬಗಳು, ಹೀಗೆ 4 ಸಾಲಿದೆ. ಅಂದರೆ ಟೋಟಲ್ ಆಗಿ ಒಂದು 16 ಕಂಬಗಳ ರಚನೆ ಮಧ್ಯಭಾಗದಲ್ಲಿದೆ. ಹಾಗೆ ಬದಿಗಡೆ ಕೂಡ ಒಂದಷ್ಟು ಕಂಬಗಳು ಸಪೋರ್ಟಿವ್ ಆಗಿ ಇದೆ. ರೂಫಲ್ಲಿ ಕೂಡ ನಾವು ಗಮನಿಸ್ಬೋದು, ಒಂದಷ್ಟು ಒಳ್ಳೆಯ ಕೆತ್ತನೆಗಳನ್ನು ನಾವು ನೋಡ್ಬೋದು. ಇದು ಕೂಡ ತುಂಬ ಆಕರ್ಷಣೀಯವಾಗಿದೆ. ಹಾಗೆ ಈ ಕೆತ್ತನೆಯ ಒಂದು ಡೀಟೇಲಿಂಗ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ ಹೂಗಳನ್ನು ನಾವು ನೋಡ್ತಾ ಇದ್ರೆ ಖುಷಿ ಆಗಬೇಕು, ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ಲ ಅಂತ. ಫಸ್ಟ್ ಇಂಪ್ರೆಷನ್ನೇ ಆ ಥರ ಇದೆ. ಈ ಒಂದು ಪ್ರವೇಶ ದ್ವಾರದ ಮೇಲೂ ನೀವು ನೋಡಬಹುದು ಕೆತ್ತನೆಗಳು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಕತ್ಲಿದೆ ಒಳಗಡೆ, ಅದಕ್ಕೋಸ್ಕರನೇ ನಾನು ಟಾರ್ಚ್ ತಗೊಂಡೇ ಬಂದಿದ್ದೀನಿ. ಇಲ್ಲಿ ಒಳಗಡೆ ಬರೋದಕ್ಕೆ ತುಂಬ ಹೆದರಿಕೆ ಆಗಬೇಕು. ಹಾಗೆ ಮತ್ತು ನಾನು ಮಾತಾಡೋ ವಾಯ್ಸು ನನಗೆ ಕೇಳೋದ್ರಿಂದ ಇನ್ನೂ ಒಂಥರ ಹೆದರಿಕೆ ಆಗೋ ಥರ ಇದೆ. ಯಾಕೆಂದರೆ ಈ ಒಂದು ದೇವಸ್ಥಾನದಲ್ಲಿ ಯಾರು ಓಡಾಟ ಕೂಡ ಇಲ್ಲ, ಇಲ್ಲಿ ಪೂಜೆ ಕೂಡ ನಡೀತಾ ಇಲ್ಲ. ಇಲ್ಲಿ ಕೂಡ ನೀವು ಗಮನಿಸ್ಬೋದು, ಹೊರಗಡೆ ಇದ್ದ ಹಾಗೆ ಇಲ್ಲೂ ಕೂಡ ದೇವಕೋಷ್ಟಕ ಇದೆ. ಈ ಎಡಬದಿ ಇರುವಂತಹ ದೇವಕೋಷ್ಟಕದಲ್ಲಿ ಯಾವುದೇ ರೀತಿಯ ಒಂದು ಮೂರ್ತಿಗಳು ಕಾಣಿಸ್ತಾ ಇಲ್ಲ. ಹಾಗೆ ಇದೇ ರೀತಿ ಇಲ್ಲೂ ಕೂಡ ಒಂದು ಬಾಗಿಲಿನ ಮೇಲೆ ತುಂಬ ಕೆತ್ತನೆಗಳನ್ನು ನೀವು ನೋಡಬಹುದು. ಆನೆಗಳ ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಲಭಾಗದಲ್ಲೂ ಒಂದು ದೇವಕೋಷ್ಟಕ ಇದೆ, ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯ ಮೂರ್ತಿಗಳು ಕಾಣಿಸ್ತಾ ಇಲ್ಲ. ಇದನ್ನು ಗಮನಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೈಡಿನ ಪೀಸ್ ಎಲ್ಲ ತೆಗೆದು ಒಳ್ಳೆ ಕಿಟಕಿ ಮಾಡ್ದಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ಮಧ್ಯ ಹೂವಿನ ರಚನೆ ಥರ ಆಚೆ ಈಚೆ ಎಲ್ಲ ಪೀಸು ಕೆತ್ತಿ ತೆಗೆದಿದ್ದಾರೆ. ಇದೊಂದು ದ್ವಾರ ಇದೆ, ಇದನ್ನು ದಾಟಿ ಒಳಗೆ ಹೋದರೆ ಮತ್ತೆ ಇಲ್ಲೂ ಅಷ್ಟೇ ಒಂದು ಮೇಲ್ಗಡೆ ಒಂದು ಕೆತ್ತನೆಯನ್ನು ನೋಡ್ಬೋದು. ಬಿಟ್ಟರೆ ಬದಿಗಡೆ ಎಲ್ಲ ಏನು ಯಾವುದೇ ಭಾಗದಲ್ಲಿ ಬೇರೆ ಕೆತ್ತನೆಗಳನ್ನು ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿಂದ ಒಳಗಡೆ ಗರ್ಭಗುಡಿ ಇದೆ, ನೀವು ನೋಡ್ತಾ ಇರ್ಬೋದು. ಒಂದು ಶಿವಲಿಂಗ ಇದೆ, ಇದಕ್ಕೆ ಯಾವಾಗಲೂ ಪೂಜೆ ಮಾಡಿದ್ದಾರೆ, ಸದ್ಯಕ್ಕಂತೂ ಮಾಡಿಲ್ಲ. ಮೇಲ್ಗಡೆ ನೋಡೋದಾದ್ರೆ ಇಲ್ಲಿ ಕೂಡ ಒಂದಷ್ಟು ಕೆತ್ತನೆಗಳನ್ನು ನಾವು ನೋಡ್ಬೋದು. ಗರ್ಭಗುಡಿ ಆಗಿರೋದ್ರಿಂದ ನಾನು ಒಳಗೆ ಹೋಗ್ತಾ ಇಲ್ಲ. ಒಳಗಡೆ ಹೋದರೆ ನಮಗೆ ಬೆಳಕು ಜಾಸ್ತಿ ಇಲ್ಲ, ಒಂಥರ ನಮ್ಮ ವಾಯ್ಸ್ ನಮಗೆ ವಾಪಸ್ ಕೇಳೋದ್ರಿಂದ ಒಂಥರ ಹೆದರಿಕೆ ಆದಂಗೆ ಆಗಬೇಕು, ಹಂಗನ್ಸುತ್ತೆ. ಹಾಗೆ ಇಲ್ಲಿ ನೋಡೋದಾದರೆ ಒಂದು ಕಲ್ಲಿದೆ, ನೀವು ನೋಡ್ಬೋದು, ರುಬ್ಬೋ ಕಲ್ಲಿದ್ದಂಗಿದೆ ನೋಡೋದಕ್ಕೆ. ಹಾಗೆ ಇಲ್ಲಿ ಕೂರೋ ಥರ ಒಂದು ಕಟ್ಟೆಗಳ ರಚನೆ ಇದೆ. ಕೆಳಗಡೆ ಕೂಡ ನೀವು ನೋಡ್ಬೋದು ಹೂವಿನ ಒಂದು ಆಕಾರಗಳಿದೆ, ಕೆತ್ತನೆ ಇದೆ. ಸುತ್ತಲೂ ಇದೇ ರೀತಿ ಕೂರೋದಕ್ಕೆ ಕಟ್ಟೆ ಇದ್ದಂಗೆ ಇದೆ. ಹಾಗೆ ಕೆಳಗಡೆ ಒಂದು ಹೂವಿನ ಆಕಾರವನ್ನು ನಾವು ನೋಡ್ಬೋದು. ಇಲ್ಲಿದೆ ನೋಡಿ ಕಲ್ಲು, ಗುಂಡ್ಕಲ್ಲು. ನೋಡೋಣ ಈ ಕಲ್ಲು ಎಷ್ಟು ಭಾರ ಇದೆ. ಸಾಮಾನ್ಯಕ್ಕೆ ಒಂದು ಕೈಯಲ್ಲಿ ಎತ್ತೋದು ಕಷ್ಟ ಆಗ್ಬೋದು, ಅಷ್ಟು ಭಾರ ಇದೆ. ಇಲ್ಲಿ ನೋಡ್ತಾ ಇರೋದು ಇದು ಯಾವಾಗಿನ ರಚನೆನೋ ಗೊತ್ತಿಲ್ಲ,
ಆಗಿನ ಕಾಲದ ಇರ್ಬೋದು. ನಾವಿವಾಗ ಚನ್ನೆಮೆಣೆ ಅಂತ ಏನು ಕರಿತೀವಿ, ಅದರದ್ದು ಒಂದು ತೂತಗಳು ಸೈಡಿಗೆ ಇಡೋದಕ್ಕೆ ಕಾಯಿಗಳನ್ನು, ಈ ರಚನೆ ಕೂಡ ನಾವು ನೋಡಬಹುದು ಇಲ್ಲಿ. ಸಾಮಾನ್ಯ 11ನೇ ಶತಮಾನದಲ್ಲಿ ಕೆತ್ತಿರೋ ಈ ಒಂದು ಕೆತ್ತನೆಗಳು ಇನ್ನೂ ಇಷ್ಟು ಚೆನ್ನಾಗಿ ಕ್ಲಿಯರ್ ಆಗಿದೆ ಅಂದರೆ ಆಗಿನ ಕಾಲದ ಕೆತ್ತನೆ ಎಷ್ಟು ಚೆನ್ನಾಗಿತ್ತು, ಆ ಕಲ್ಲುಗಳ ಕ್ವಾಲಿಟಿ ಹೇಗಿತ್ತು ಅಂತ ನಾವು ಯೋಚನೆ ಮಾಡಬೇಕು. ಇಲ್ಲಿ ನೋಡಿ, ಈ ಒಂದು ಬಿಳಿ ಭಾಗ ಇದೆಯಲ್ಲ, ಇದಿಷ್ಟು ಯಾವುದೋ ಒಂದು ಈ ಮಳೆಗಾಲದಲ್ಲಿ ಶಿಥಿಲಗೊಂಡು ಬಿದ್ದೋಗಿತ್ತಂತೆ, ಅದನ್ನು ಮತ್ತೆ ಕೆತ್ತನೆ ಮಾಡಿರೋದು. ಇಲ್ಲೇ ನೀವು ಡಿಫ್ರೆನ್ಸ್ನ ನೋಡ್ಬೋದು. ಇದು ನೋಡಿ, ಆಗಿನ ಕಾಲದಲ್ಲಿ ಶಿಲ್ಪಿಗಳು ಕೈಯಿಂದ ಕೆತ್ತಿರೋದು. ಇದು ಈಗ ಮಿಷಿನ್ಗಳಿದ್ರು ಮಿಷಿನ್ನಲ್ಲಿ ಕೆತ್ತಿ ಮಾಡಿರೋವಂಥದ್ದು. ಇದಿಷ್ಟು ಈ ಪಾರ್ಟು. ಈ ಇದರಲ್ಲಿ ಒಂದು ಪರ್ಫೆಕ್ಷನ್ ನೋಡಿ ಹೇಗಿದೆ, ಹಾಗೆ ಇದರಲ್ಲಿ ಹೇಗಿದೆ, ಇದೇ ಥರ ಸೇಮ್ ಮಾಡಬೇಕಂತ ಮಾಡಿರೋದಂತೆ. ಬಟ್ ಇದನ್ನು ನೋಡಿ, ಇದನ್ನು ನೋಡಿ, ಕೈಯಲ್ಲಿ ಕೆತ್ತಿರೋದೇ ಎಷ್ಟು ಚೆನ್ನಾಗಿದೆ. ಆದರೆ ಈ ಕಾಲದ ಶಿಲ್ಪಿಗಳಿಗೆ ಆ ಒಂದು ಪರ್ಫೆಕ್ಷನ್ ಇಲ್ಲ, ಆ ಥರದ ಒಂದು ಕೆತ್ತನೆಗಳನ್ನು ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಮೇಲ್ಗಡೆ ಸ್ವಲ್ಪ ಈ ಒಂದು ಪಾರ್ಟ್ ಕೂಡ ಬಿದ್ದೋಗಿತ್ತಂತೆ. ಇಲ್ಲಿ ನೋಡ್ಬೋದು, ಇದಿಷ್ಟು ಈಗಿನ ಕಾಲದಲ್ಲಿ ಈ ಇತ್ತೀಚೆಗೆ ರೀಸೆಂಟಾಗಿ ಮಾಡಿರೋದು. ಇದು ಹೇಗಿದೆ, ಹಾಗೆ ಸ್ವಲ್ಪ ಈ ಕಡೆ ನೋಡಿದರೆ ಇದಿಷ್ಟು ಆಗ ಮಾಡಿರೋವಂಥದ್ದು, ಆಗಿನ ಕಾಲದ ಶಿಲ್ಪಿಗಳು. ಇದರಲ್ಲಿ ಕೆತ್ತನೆಗಳು ಹಾಗೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಇದರಲ್ಲಿ ನೋಡಿ, ಮಿಷನಲ್ಲಿ ಕೆತ್ತಿರೋದು. ಏನೇ ಅಂದರೂ ಆ ಪರ್ಫೆಕ್ಷನ್ ಬರೋದೇ ಇಲ್ಲ. ಈ ಕಡೆ ಹೊರಗಡೆ ಬಂದರೆ ಒಂದು ಶಿಥಿಲಾವಸ್ಥೆಯಲ್ಲಿರುವಂತಹ ನಂದಿಯ ವಿಗ್ರಹವನ್ನು ಕೂಡ ನಾವು ನೋಡ್ಬೋದು. ನಂದಿಯ ವಿಗ್ರಹ ಯಾರ್ದೋ ದಾಳಿಗೆ ಒಳಗಾಗಿ ಹಾಳಾಗಿದೆ. ಹಾಗೆ ಇಲ್ಲಿ ತುಳಸಿ ಕಟ್ಟೆಗೆ ಇರುತ್ತಲ್ಲ, ಆ ಥರ ಒಂದು ರಚನೆ ಇದೆ. ಮಧ್ಯ ತುಂಬೆ ಗಿಡ ಕೂಡ ಬಂದಿದೆ. ದೇವಸ್ಥಾನದ ದಕ್ಷಿಣ ಭಾಗದಲ್ಲಿ ಇನ್ನೊಂದು ಶಿವಲಿಂಗ ಕೂಡ ಇದೆ. ಇದು ಕೂಡ ಹಾಳಾಗಿದೆ, ಯಾರ್ದೋ ದಾಳಿಗೆ ಒಳಗಾಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು, ಹಾಳಾಗಿದೆ. ಆದರೆ ಶಿವಲಿಂಗನ ನಾವು ನೋಡ್ಬೋದು. ಈ ಕಡೆ ದೇವಸ್ಥಾನ ಇದೆ, ಇಲ್ಲಿ ಹಾಳಾಗಿರುವಂತಹ ಶಿವಲಿಂಗ ಕೂಡ ನಾವು ನೋಡ್ಬೋದು. ಈ ದೇವಸ್ಥಾನದ ಮೇಲ್ಭಾಗ ನೋಡೋದಾದರೆ ಯಾವುದೇ ರೀತಿಯ ಒಂದು ಗೋಪುರದ ರಚನೆ ಕಂಡು ಬರೋದಿಲ್ಲ. ಗೋಪುರ ಕಟ್ಟೆ ಇಲ್ವಾ ಅಥವಾ ಯಾವುದಾದ್ರೂ ಕಾಲದಲ್ಲಿ ಯಾರ್ದಾದ್ರು ದಾಳಿಗೆ ಸಿಲುಕಿ ಇದು ಒಡೆದು ಹೋಗಿದೆಯಾ ಅನ್ನೋದಕ್ಕೆ ಪುರಾವೆಗಳು ಇಲ್ಲ. ಸದ್ಯಕ್ಕೆ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ. ಹಾಗೆ ಈ ದೇವಸ್ಥಾನದ ಬಗ್ಗೆ ತಿಳಿದವರು ಕೂಡ ತುಂಬ ಕಡಿಮೆ ಜನ. ಈ ಒಂದು ದೇವಸ್ಥಾನವನ್ನು ಶೃಂಗೇರಿ ಮಠದಿಂದ ಗುರುತಿಸಿ ಇನ್ಮೇಲೆ ಇಲ್ಲಿ ಪೂಜೆ ಕೂಡ ಮಾಡಬೇಕು ಸದ್ಯದಲ್ಲೇ ಅಂತ ನಿರ್ಧಾರ ಮಾಡಿದಾರಂತೆ. ಹಾಗಾಗಿ ನೀವು ಕೂಡ ಈ ದೇವಸ್ಥಾನಕ್ಕೆ ಒಂದ್ಸಲ ಬಂದು ನೋಡಿ. ಹಾಗೆ ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ, ಅದನ್ನು ಇನ್ನೂ ಹೀಗೆ ಚೆನ್ನಾಗಿರೋ ಹಾಗೆ ನೀವು ನೋಡ್ಕೊಳ್ಳಿ, ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.